ಒಬ್ಬರ ಈ ಕಡೆ ನಾವೆಲ್ಲರೂ ಯೋಚನೆ ಮಾಡಿ ಸರ್ಕಾರ ನಡೆಸ್ತಾ ಇದೀವ ಅನ್ನೋ ಪ್ರಶ್ನೆ. ನಡೆಸ್ತಾ ಇದೀವ? ಪ್ರಾಫಿಟ್ ಆಗ್ತಾ ಇಲ್ಲ ಅಗ್ರಿಕಲ್ಚರ್. ಮಾತಿರ್ತೀರಿ ಮೋದಿ ಹೆಂಗ್ ಮಾಡಿರು, ಮೋದಿ ದುಡ್ಡು ಕೊಡ್ಲಿಲ್ಲ ಕೇಂದ್ರ ಸರ್ಕಾರ. ನಾನು ಸಿದ್ದರಾಮಯ್ಯವ್ರಿಗೆ ಇವ್ರು ಯಾರು ರಾಜ್ಯ ಮಟ್ಟದಾಗೆ ನಮ್ಗೆ ನೋವಾಗುತ್ತೆ ಸರಿಯಾಗಿ ಅಟ್ಯಾಕ್ ಮಾಡಲಿಲ್ಲ. ಇದೇ ವಾದ ಎಲ್ಲರೂ ಮಾಡಿಬಿಟ್ರೆ ಇಡೀ ನಿಮ್ಮ ಕರ್ನಾಟಕದಾಗ ಬೆಂಗಳೂರು ಬಿಟ್ಬಿಟ್ಟು ಇನ್ನೆಲ್ಲೂ ನೀವು ದುಡ್ಡು ಖರ್ಚು ಮಾಡೋಂಗಿಲ್ಲ. ಟ್ಯಾಕ್ಸ್ ಬರ್ತಿರೋದು ಅಲ್ಲಿಂದಪ್ಪ. ನಾವು ಎಕನಾಮಿಕ್ ಇಂಪಾರ್ಟೆನ್ಸು ರಿಜಿಸ್ಟ್ರೇಷನ್ ಸಬ್ಸಿಡಿನ ನಾವು ಟ್ಯಾಕ್ಸ್ ಆಗಿ ತಗೊಂಬಂದಿದ್ನ ರಾಜ್ಯಕ್ಕೆಲ್ಲ ಸಮರ್ಪಕವಾಗಿ ಹಂಚ್ಬೇಕು ಅಂತ ಗಲಾಟೆ ಮಾಡಿದ್ರೆ ನಾವೇನಾಗಬೇಕು? ಅವತ್ತು ಹಿಂಗೆ ಇತ್ತು, ಎಲೆಕ್ಷನ್ ಓರಿಯೆಂಟೆಡ್ ಎಕ್ಸ್ಪೆಂಡಿಚರ್ ಆಫ್ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ದುಡ್ಡು ಅಂತ ಇಟ್ಟಿದ್ರು. ಎಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅಲ್ಲಿ ಖರ್ಚು ಮಾಡೋದಂತ. ಅಲ್ರಿ ಬೆಂಗಳೂರಲ್ಲಿ ಬರುತ್ತಪ್ಪ. ಇರ್ರಿ, ಬೆಂಗಳೂರಿಗೆ ಬಂದು ಖರ್ಚು ಮಾಡೋನು ಯಾರು ಹೇಳಪ್ಪ ಅಂದೆ ನಾನು. ಬೆಂಗಳೂರಿಗೆ ಬಂದು ಖರ್ಚು ಮಾಡ್ತಾರೋ ಹಳ್ಳೇನು? ಬೆಂಗಳೂರಿನಂಗೆ ಖರ್ಚು ಮಾಡಲ್ಲ. ಆಫೀಸ್ ಬಿಟ್ಟು ಮನೇಲಿ ಕೂತ್ಕೋತಾನೆ. ಅವನು ನಿಮ್ಮ ಹತ್ರ ಮಸಾಲೆ ದೋಸೆ ತಗೊಂಡು ಒಂದು 100 ರೂಪಾಯಿ ಬಿಲ್ ಕೊಡ್ತಾನ. ನಾವು ಇಲ್ಲೆಲ್ಲ ಪೈಸೆ ಜೋಡಿಸಿಕೊಂಡ್ಬಿಟ್ಟು ಬೆಂಗಳೂರಿಗೆ ಹೋಗಿ ಉದಾರವಾಗಿ ಬಿಲ್ ಕೊಡ್ತೀವಿ. ಇಲ್ಲಿ ಕೊಡಲ್ಲ. ಇಲ್ಲಿ ಚಿಕ್ಕನಾಯಕನಹಳ್ಳಿಲಿ ಹೋಟ್ಲಿಗೆ ಹೋದ್ರೆ ದೋಸೆ ಎಷ್ಟು ರೂಪಾಯಿ ಅಂತ ಕೇಳ್ತೀವಿ. ಅವನು ಸುಮ್ಮನೆ ಆಗ್ಬಿಡ್ತಾನೆ. ಅವನಿಗೆ ಯಾಕಪ್ಪ ದೋಸೆ ಕೊಡೋದು, ನಾನು ಬತ್ತಲ್ಲ ಎಷ್ಟು ರೂಪಾಯಿ ಅಂತ ಕೇಳೋದಕ್ಕೆ ಏನು ಕೊಡ್ತೀವಿ ಶಾಂತಪ್ಪ? ನಾನು ಬೆಂಗಳೂರಲ್ಲಿ ಕೇಳಿದ್ದೀವಿ ಅಂದರೆ ಬಿಲ್ ಕೊಟ್ಟರು ತಕ್ಕೊಟ್ಬಿಟ್ಟಿಪ್ಪ. ನಮ್ಮಷ್ಟು ಸಾಹುಕಾರ ಇಲ್ಲ ಯಾರು ಬೆಂಗಳೂರಲ್ಲಿ. ಇಲ್ಲಿ ಉಳಿಸೋದು ಅಲ್ಲಿ ಕಳೆದಿರೋದು. ನಾವು ಅಲ್ಲಿ ಕಳೆದಿದ್ದಕ್ಕೆ ಅಲ್ಲಿ ಜನರೇಟ್ ಆಗ್ತಿರೋದು ಟ್ಯಾಕ್ಸ್ ದುಡ್ಡು ಓಡಾಡ್ತಿರೋದು. ಯಾಕೆಂದ್ರೆ ನಾವು 18 ರಿಂದ 20 ಲಕ್ಷ ಫ್ಲೋಟಿಂಗ್ ಪಾಪ್ಯುಲೇಷನ್ನು ದಿವಸ ಬೆಂಗಳೂರಿಗೆ ಏನೋ ಬರ್ತೀವಿ. ನಾವು ಮಾಡ್ತಿರೋ ಖರ್ಚು ಬೆಂಗಳೂರಾಗಿರೋರಲ್ಲ. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ದು ಅವತ್ತು. ಅವರ